ಮಕ್ಕಳಲ್ಲಿ ಹುದುಗಿರ್ತಕ್ಕಂತಹ ಪ್ರತಿಭೆಯನ್ನು ಗುರುತಿಸೋದಕ್ಕೋಸ್ಕರ 2003ರಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅಲ್ಲಿಂದ ಇಲ್ಲಿನವರೆಗೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳು ಇವತ್ತು ಗುರುತಿಸ್ಕೊಂಡಿದ್ದಾರೆ. ಧಾರಾವಾಹಿಗಳಲ್ಲಿ ತಗೊಳ್ಳಿ, ಸಿನಿಮಾದಲ್ಲಿ ತಗೊಳ್ಳಿ, ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳನ್ನೇ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ನಾವು ಅನಾವರಣ ಮಾಡ್ತಕ್ಕಂಥದಕ್ಕೋಸ್ಕರ ಸರ್ಕಾರ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಇದನ್ನು ನಾವು ಸದುಪಯೋಗ ಮಾಡಿಕೊಳ್ಳೋಣ ಅಂತ ಹೇಳಿ ಹೇಳ್ತಾ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ಕೆಸ್ತೂರು ಗ್ರಾಮ ಪಂಚಾಯತ್ ವತಿಯಿಂದ ಆಗಲಿ, ಈ ಕೆಸ್ತೂರು ಕ್ಲಸ್ಟರು ಪ್ರತಿಭಾ ಕಾರಂಜಿ ಮಾಡಿದ್ರಿಂದ ಎಲ್ಲರಿಗೂ ಸಂತೋಷ. ಇದೇ ರೀತಿ ವರ್ಷ ಒಂದೊಂದು ಊರಲ್ಲಿ ಮಾಡಿದರೆ ನಮ್ಮ ಟೀಚರ್ಸ್ಗಳಿಗೆಲ್ಲ ಹೇಳ್ತೇನೆ, ಒಂದೊಂದು ಊರಲ್ಲಿ ಒಂದೊಂದು ವರ್ಷ ಮಾಡಿ ಎಲ್ಲ ಊರಲ್ಲೂ ಇದೇ ಥರ ಪ್ರೋತ್ಸಾಹ ಕೊಡಂಗೆ ಮಾಡಿರಿ. ಈ ಊರಲ್ಲಿ ನೋಡಿ ಜನಗಳು ಇಲ್ಲ. ಹೋದ ವರ್ಷ ಮೆಣಸಲ್ಲಿ ಸೇರಿದಷ್ಟು ಜನನೂ ಇಲ್ಲ. ಆದರೆ ಇದಕ್ಕಿಂತ 2 ವರ್ಷದ ಮುಂಚೆ ಒಳ್ಳೆ ಜನ ಸೇರಿತ್ತು ಇಲ್ಲಿ. ಈ ಸರಿ ಅಷ್ಟೊಂದು ಜನ ಇಲ್ಲ. ಇದೇ ಥರ ಮಕ್ಳುಗಳಿಗೆ ಹೇಳ್ಬಿಟ್ಟು ಅವ್ರ ಮನೆಯವ್ರಗಳ್ನ ಅಲ್ಲಿ ಎಲ್ಲರನ್ನೂ ಕರ್ಕೊಂಬರೋಕ್ಕೆ ಹೇಳ್ರಿ, ನೀವುಗಳು ಹೇಳ್ರಿ. ಹಾಗೆ ಇದೇ ಥರ ನಡೆಸ್ಕೊಂಡವ್ರಿ. ಮುಂದಿನ ವರ್ಷ ಯಾವನ ಬೇರೆ ಊರಲ್ಲಿ ಮಾಡಿಸ, ಅದೊಂಥರ ಎಲ್ಲರಿಗೂ ಸಂತೋಷ. ಇದೇ ಥರ ಮುಂದೆ ಇದೇ ಥರ ನಡೆಸ್ಕೊಡ್ತಾ ಇದ್ರೆ ನಾವು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ. ನಾನು ಹಾಕಿರುವ ವೇಷ ಕೃಷ್ಣನ ವೇಷ. ಧನ್ಯವಾದಗಳು. ನನ್ನ ಹೆಸರು ರೋಹಿತ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GLPS ಮಂಡಿಬೇಡರಹಳ್ಳಿ ಸ್ಕೂಲ್. ನನ್ನ ಹೆಸರು ಸೃಷ್ಟಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GLPS ಮಂಡಿಬೇಡರಹಳ್ಳಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವೇಷ ಹಾಕಿದ್ದೇನೆ. ನನ್ನ ಹೆಸರು ಲತಾ. ನಾನು ಓದುತ್ತಿರುವ ತರಗತಿ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GLPS ಸ್ಕೂಲ್. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಹಾಕಿದ್ದೇನೆ. ಹೆಸರು ಯಾವ ಊರು ಹೇಳಮ್ಮ? ನನ್ನ ಹೆಸರು ಶ್ರೇಯಾ ಅಂತ ಹೇಳು. ಶ್ರೇಯಾ. ಮುಂದಿನ ತರಗತಿ GLPS ಕಿತ್ತೂರಲ್ಲಿ. ಅದೇ ನನ್ನ ಹೆಸರು ಗೋಕುಲ್. GLPS ಕೆತ್ತೂರು. ನಮ್ಮೂರು. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ಓದುತ್ತಿರೋದು 4ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಮೇಘವಟ. ನಾನು ಮಾಡಿರೋ ಪಾತ್ರ ಜೆಲ್ಲಿ ಫಿಶ್. ನಿಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೀತಾ ಇತ್ತಲ್ಲ, ಅದ್ರ ಬಗ್ಗೆ ಏನು?
ಏನಿವತ್ತು ನಮ್ಮ ಕೆಸ್ತೂರು ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಕೆಸ್ತೂರು ಸಹಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೀತಾ ಇದೆ. ಏನಿವತ್ತು ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ 12 ಗ್ರಾಮದ ಮಕ್ಕಳು ಆಗಮಿಸಿದ್ದಾರೆ ಹಾಗೂ ಎಲ್ಲ ಶಿಕ್ಷಕರು ಆಗಮಿಸಿದ್ದಾರೆ. ಹಾಗೆ ಏನಿವತ್ತು ನಾವು ಹಿಂದೆ ನಾವು ಇದೇ ಸ್ಕೂಲಲ್ಲಿ ಓದಿ ನಾವು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ರಾಜಕಾರಣಿಯಾಗಿ ಬೆಳೆದಿದ್ದೀವಿ. ಅದೇ ಥರ ಇಲ್ಲಿ ಓದ್ತಾ ಇರೋ ಮಕ್ಕಳು ಮುಂದೆ ಒಳ್ಳೆ ವಿದ್ಯೆ ಕಲಿತು ಒಳ್ಳೆ ಬುದ್ಧಿ ಕಲಿತು ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಬರಬೇಕು ಅಂತ ನಮ್ಮ ಆಸೆ. ಹಾಗೆಯೇ ಏನಾಗಿದೆ ಭಾಳ ಇವತ್ತಿನ ಪರಿಸ್ಥಿತಿ, ಈ ಖಾಸಗಿ ಶಾಲೆ ಬಂದ್ಬಿಟ್ಟು ಈ ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚೋ ಸ್ಥಿತಿ ಬಂದ್ಬಿಟ್ಟಿದೆ. ಏನು ಸಮಸ್ಯೆ ಅಂದರೆ ಈ ಸರ್ಕಾರದವರು ಎಚ್ಚೆತ್ಕೋಬೇಕು. ಏನು ಅಟ್ಲೀಸ್ಟು ಒಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಹೈಟೆಕ್ ಸ್ಕೂಲ್ ಮಾಡಿ ಅಲ್ಲಿ ಎಲ್ಲ ಸೌಲಭ್ಯ ಕೊಟ್ಟರೆ ದೊಡ್ಡಬಳ್ಳಾಪುರ ನಗರಕ್ಕೆ ಹೋಗೋ ಮಕ್ಕಳೆಲ್ಲ ಇಲ್ಲೇ ಸೇರ್ಪಡೆ ಮಾಡ್ತಾರೆ. ಈಗ ನನ್ನ ಮಕ್ಕಳೂ ನಾವು ಇಲ್ಲೇ ಸೇರ್ಪಡೆ ಮಾಡ್ತೀವಿ ಎಜುಕೇಷನ್ ಚೆನ್ನಾಗಿ ಕೊಟ್ಟರೆ. ಹಂಗಾಗಿ ಇವತ್ತು ಒಳ್ಳೆ ಶಾಲೆ ಅನುಕೂಲತೆ ಸೌಲಭ್ಯಗಳಿಲ್ಲ ಇಲ್ಲಿ. ಹಂಗಾಗಿ ಈ ವಿಧಿ ಇಲ್ಲದೆ ನಗರಕ್ಕೆ ಆಗ್ತಾ ಇದ್ದಾರೆ ಮಕ್ಕಳುಗಳೆಲ್ಲ. ಈ ಸರ್ಕಾರದವ್ರು ಏನೇನೋ ಮಾಡೋ ಬದಲು, ಈ ಫ್ರೀಯಾಗಿ ಬಿಟ್ಟು ಕೊಡೋ ಬದಲು ಈ ಶಾಲೆ ಮಕ್ಕಳಿಗೋಸ್ಕರ ಅಭಿವೃದ್ಧಿ ಮಾಡಿ ಎಲ್ಲ ಶಾಲೆ ಅಭಿವೃದ್ಧಿ ಮಾಡಿಬಿಟ್ರೆ ಅದ್ಬಿಟ್ಟು ಬೇರೆ ಏನು ಕೇಳಲ್ಲ ಜನ. ಫಸ್ಟ್ ಕೇಳೋದು ಮಕ್ಕಳಿಗೆ ವಿದ್ಯೆ, ಆಮೇಲೆ ಆರೋಗ್ಯ, ಇವೆರಡೇ ಜನ ಕೇಳೋದು. ಇನ್ನು ನಿಮ್ಮದು ಏನು ಬಿಟ್ಟಿನೂ ಕೇಳಲ್ಲ. ಇವತ್ತಿನ ಪರಿಸ್ಥಿತಿ ವಿದ್ಯೆ ಮತ್ತು ಆರೋಗ್ಯ 2 ಕೊಟ್ಟರೆ ಸಾಕು ಈ ಸರ್ಕಾರ. ನೋಡಿ ಇವತ್ತು ಪರಿಸ್ಥಿತಿ 10-12 ಊರಿನವ್ರು ಬಂದರೆ ಎಲ್ಲ ಒಂದು 60-70 ಜನ ಮಕ್ಕಳಿಲ್ಲ. ನಾವು ಹಿಂದೆ ಒಂದು 30 ವರ್ಷದಿಂದ ಇದೇ ಶಾಲೆಯಲ್ಲಿ ನಾನು 30-35 ವರ್ಷದಿಂದ ಓದಬೇಕಾದ್ರೆ ಒಂದು ಕ್ಲಾಸಲ್ಲಿ 40 ಜನ ಇರ್ತಿದ್ವಿ. ಒಂದನೇ ತರಗತಿಯಲ್ಲಿ 40 ಜನ, 2ನೇ ತರಗತಿಯಲ್ಲಿ 40. ಆ ಥರ ಒಂದು ರೂಮು ಇಕ್ಕಟ್ಟಾಗಿ ಆಚೆ ಕೂರಿಸಿ ಪಾಠ ಮಾಡ್ತಾಯಿದ್ರು ನಮಗೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಒಂದನೇ ತರಗತಿಯಲ್ಲಿ ಒಬ್ಬರು, 2ನೇ ತರಗತಿಯಲ್ಲಿ ಒಬ್ಬರು, 7ನೇ ತರಗತಿವರೆಗೂ ಇದೆ. ಎಲ್ಲ ಸೇರಿ 12 ಜನ 13 ಜನ ಮಕ್ಕಳಿದ್ದಾರೆ ನಮ್ಮ ಕೆಸ್ತೂರು ಶಾಲೆಯಲ್ಲಿ. ಹಾಗಾಗಿ ದಯವಿಟ್ಟು ಈ ಸರ್ಕಾರದಲ್ಲಿ ಎಚ್ಚೆತ್ಕೊಂಡು ಈ ಒಂದು ಅಟ್ಲೀಸ್ಟು ಪಂಚಾಯತಿಗೆ ಒಂದಾದರೂ ಒಳ್ಳೆ ಹೈಟೆಕ್ ಶಾಲೆ ಮಾಡಿ ಮಕ್ಕಳನ್ನೆಲ್ಲ ಇಲ್ಲಿಗೆ ಬರೋಂಗೆ ಮಾಡಿದ್ರೆ ನಮ್ಮ ಮಕ್ಕಳನ್ನು ನಾವು ಇಲ್ಲೇ ಸೇರಿಸ್ತೀವಿ. ಅದರಲ್ಲಿ ಎರಡೊಂದು ಮಾತಿಲ್ಲ. ಯಾಕೆಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದು ಬಿಟ್ಟು ನಾವು ಈ ಸರ್ಕಾರ ಯೋಚನೆ ಮಾಡಬೇಕು. ಏನೇನೋ ಮಾಡೋ ಬದಲು ಇಂಥ ಒಂದು ಅನುಷ್ಠಾನ ತಂದರೆ ಎಷ್ಟೋ ಒಳ್ಳೆಯದಾಗುತ್ತೆ, ಬಡ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಷ್ಟು ಹೇಳಿ. ಆಮೇಲೆ ಮಕ್ಕಳು ಇವತ್ತು ಪ್ರತಿಭಾ ಕಾರಂಜಿ ಏನಪ್ಪ ಅಂತಂದರೆ ಒಂದು ಎಲ್ಲ ಖಾಸಗಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಒಂದು ಪ್ರತಿಭಾ ಕಾರಂಜಿ ಮಾಡ್ತಾರೆ. ಯಾಕೆಂದರೆ ಮಕ್ಕಳಿಗೆ ಪ್ರೋತ್ಸಾಹ ಮುಕ್ಲಿ ಬರಲಿ, ಇದರಿಂದ ಸ್ವಲ್ಪ ಮಕ್ಕಳಿಗೆ ವಿದ್ಯೆ ಬಿಟ್ಟು ಬೇರೆ ಚಟುವಟಿಕೆಗಳು ಭಾಗವಹಿಸಲಿ ಅಂತೇಳಿ ಒಂದು ಕಾರ್ಯಕ್ರಮ ನಡೆಸ್ಕೊಡೋದು ತುಂಬ ಸಂತೋಷ.